ಹಾಗೆ ನೋಡಕ್ಕೆ ಹೋದರೆ ಎಲ್ರಿಗಿಂತ ಜಾಸ್ತಿ ನಾವಿಬ್ಬರು ಮದುವೆ ಆಗಬೇಕು ಅಂತ ನಿಮ್ಮ ಅತ್ತಿಗೆಗೆ ಆಸೆ ಇರೋದು ಅನಿಸುತ್ತೆ. ನಮ್ಮ ಅತ್ತಿಗೆ ಹಿಂಗಂದ್ರ ನಂಗೆ ನಂಬೋಕೆ ಆಗ್ತಿಲ್ಲ. ಇನ್ನು ಎಷ್ಟೋ ಹೇಳಿದ್ರು. ಒಂದೇ ನಿಮಿಷ. ಹಲೋ ಹಲೋ ಸಿದ್ದು, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬೇಗ ದೇವಸ್ಥಾನದ ಹತ್ರ ಬರ್ತೀಯಪ್ಪ? ಸರಿ, ಈಗಲೇ ಬಂದೆ. ಆಯ್ತಪ್ಪ, ಬೇಗ ಬಸಿದ್ದು. ಸರಿ, ಈಗಲೇ ಬಂದೆ. ಮೇಡಮ್ ಅವರೇ, ನಂಗೆ ಹುಸಿ ಕೆಲಸ ಇದೆ, ನಾನು ಬರ್ತೀನಿ. ಯಾರು? ನಿಮ್ಮ ಫ್ರೆಂಡ್ ಕಾಲ್ ಮಾಡಿದ್ದಾ? ಫ್ರೆಂಡೇ. ಕೆಲವೊಂದು ವಿಷಯ ನೀವೇ ನನಗೆ ಹೇಳ್ದೆ ಹೋದ್ರು ನನಗೆ ಅರ್ಥ ಆಗ್ಬಿಡುತ್ತೆ. ನೀವು ಜಾಣೆ ಮೇಡಮ್ ಅವರೇ, ನಾನು ಸಿಗ್ತೀನಿ. ರೀ, ಏನೋ ಮಾತಾಡಬೇಕು ಅಂತ ಕರೆದಿದ್ದು ತಾನೇ, ಹಾಗೆ ಹೋಗ್ತಿದ್ದೀರಲ್ಲ. ಮೇಡಮ್ ಅವರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವ್ರು ಕರೆದಾಗ ನಾನು ಹೋಗ್ಲೇಬೇಕಾಯ್ತೆ ಅಂತಾರಲ್ಲ, ಅವ್ರೇನೋ ಅರ್ಜೆಂಟ್ ಅಂತೆ. ಇಂಥ ಟೈಮಲ್ಲಿ ಹೋಗ್ತಿದ್ರೆ ಸರಿ ಹೋದದೆ. ನಿಮ್ಮ ಹೇಳಿ, ನಾನು ಬರ್ತೀನಿ. ಎಷ್ಟು ಕೊಬ್ಬು ಅವ್ರಿಗೆ. ಅವ್ರು ಮಾತ್ರ ಕರೆದಿದ್ದ, ನಾನು ಕರೆದೆ ತಾನೆ. ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಬಿದಿಯ ಮಳೆ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಓ, ತಂದ್ಯಾ? ಅಪ್ಪ, ನೀವು ಕೇಳಿದ್ರಲ್ಲ, ಇದರಲ್ಲಿದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ರಂಗಣ್ಣ ಕೊಟ್ಟಿದ್ದಾರೆ ಅಂದಮೇಲೆ ಚೆಕ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದನ್ನು ತಗೊಂಡೋಗಿ ಜಯಂತ್ ಅವ್ರ ಮನೆಗೆ ಕೊಟ್ಬಿಡು. ನಾನಾ ಅಂದರೆ ಜಯಂತ್ ಅವ್ರ ಮನೆ ಗೊತ್ತಿರೋದು ನಿನಗೆ ತಾನೆ, ಅಂದಮೇಲೆ ನೀನು ತಾನೇ ಹೋಗಬೇಕು. ಅಮ್ಮ, ಅದು ಹಾಗಲ್ಲ ಅಮ್ಮ. ಇವನು ಹೋಗಿಲ್ಲ ಅಂದರೆ ಪರವಾಗಿಲ್ಲ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅದೆಲ್ಲ ಏನು ಬೇಡ ಅಪ್ಪ. ಇದನ್ನು ನಾವು ತೊಗೊಂಡೋಗಿ ಕೊಡೋ ಅವಶ್ಯಕತೆ ಏನಿಲ್ಲಪ್ಪ. ಮತ್ತೆ ಇಲ್ಲಿಂದನೇ ಸ್ಕ್ಯಾನ್ ಮಾಡಿ ಕಳಿಸ್ಬೋದು. ಈ ಕಾಪಿಗಳನ್ನೆಲ್ಲ ನಾನು ಸ್ಕ್ಯಾನ್ ಮಾಡ್ಕೊಂಡು ತಂದಿದ್ದೀನಿ. ಅವ್ರಿಗೆ ಮೇಲ್ ಮಾಡಿದ್ರೆ ಅವ್ರು ಅಲ್ಲೇ ಪ್ರಿಂಟೌಟ್ ತೊಗೋತಾರೆ. ಅದೆಲ್ಲ ನನಗೆ ಗೊತ್ತಾಗಲ್ಲಪ್ಪ. ಅದೇನು ಮಾಡ್ತೀಯ ಮಾಡು, ಆದಷ್ಟು ಬೇಗ ಇದು ಅವ್ರ ಕೈ ತಲುಪಬೇಕು ಅಷ್ಟೇ. ಸರಿಯಪ್ಪ, ಅವ್ರಿಗೆ ನಾನು ಮೇಲ್ ಮಾಡ್ತೀನಿ ಅಂತ ಫೋನ್ ಮಾಡಿ ಹೇಳ್ತೀನಿ. ಹೇಳಿ ಮಿಸ್ಟರ್ ವಿಶ್ವ. ಜೈನ್ ಸರ್, ನೀವು EC ಕೇಳಿದ್ರಲ್ಲ, ಅದನ್ನು ನಾನು ನಿಮಗೆ ಮೇಲ್ ಮಾಡ್ತೀನಿ. ನೀವು ಪ್ರಿಂಟೌಟ್ ತೊಗೊಳ್ಳಿ. ಶೋರ್, ಥ್ಯಾಂಕ್ ಯು ಸೊ ಮಚ್. ನಾನು ಪ್ರಿಂಟ್ ತೊಗೋತೀನಿ. ಸರಿಯಪ್ಪ, ಇದನ್ನು ಸ್ಕ್ಯಾನ್ ಮಾಡಿ ಅವ್ರಿಗೆ ಮೇಲ್ ಮಾಡ್ತೀನಿ. ಸರಿಯಪ್ಪ, ಅದೇನೋ ಮೇಲೋ ಗೀಲೋ ಏನೋ ಬೇಗ ಬೇಗ ಮಾಡು. ಲಲಿತಾ, ಅಡುಗೆ ಏನು ಮಾಡಿದ್ಯಾ? ಸೊಪ್ಪು ಸಾರು ಮಾಡಿದ್ದೀನಿ, ಮುದ್ದೆಗೆ ನೀರಿಟ್ಟಿದ್ದೀನಿ. ಬಂದೆ ಒಂದು ನಿಮಿಷ. ಮಾಡು ಮಾಡು. ನನ್ನ ಮೇಲ್ ಐಡಿಯಿಂದ ಕಳಿಸಿದ್ರೆ ಅದನ್ನು ಜಾನು ನೋಡಿದ್ರೆ ಬೇಡ, ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ತಾನು ಮೇಲ್ ಐಡಿಯಿಂದನೇ ಕಳಿಸೋಣ. ಮೇಲ್ ಮಾಡ್ತಿದ್ಯಾ? ಹೇಯ್, ಯಾವಾಗಲೂ ಒಳ್ಳೆ ಆಂಜನೇಯನ ಬಾಲೆ ಥರ ನನ್ನಿಂದನೇ ಸುತ್ತಾ ಇರ್ತೀಯಲ್ಲ, ಯಾಕೆ? ನಾನು ನನ್ನ ಮಾವನ ಮಗನ ಹಿಂದೆ ಹೋಗ್ತಿರೋದು, ಬೇರೆ ಹುಡುಗನ ಹಿಂದೆ ಅಲ್ವಲ್ಲ. ಸರಿ ಬಿಡು. ವಿಶ್ವ, ನಿನ್ನೆ ನೀನು ಅವ್ರ ಮನೆಗೆ ಹೋಗಿ ಬಂದ್ಯಲ್ಲ, ಅವ್ರ ಮನೆ ಹೇಗಿದೆಯೋ? ಮನೆ ಹೇಗಿದೆ ಅಂದರೆ ಮನೆ ಥರನೇ ಇದೆ. ಅದೇ ನನಗೆ ಗೊತ್ತಿಲ್ವಾ? ಅಂದರೆ ಅವರು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಲ್ವಾ. ನಮ್ಮ ಲೈಫ್ ಸ್ಟೈಲ್ಗೂ ಅವ್ರ ಲೈಫ್ ಸ್ಟೈಲ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಅವ್ರ ಮನೆ ಹೇಗಿದೆ ಅಂತ ಕೇಳಿದೆ. ಮನೆ ತುಂಬ ಚೆನ್ನಾಗಿದೆ.
ನಮ್ಮ ಮನೆಗಿಂತ ದೊಡ್ಡದಾಗೇ ಇದೆ. ಲೋ ವಿಶ್ವ, ನಮ್ಮ ಮನೆ ಹಳ್ಳಿಯಲ್ಲಿರೋ ದೊಡ್ಡ ಮನೆ, ಅವ್ರ ಮನೆ ಸಿಟಿಯಲ್ಲಿರೋ ದೊಡ್ಡ ಮನೆ. ನಾನು ಅಲ್ಲಿಗೆ ಬಂದಿದ್ರೆ ನೋಡ್ಬೋದಾಗಿತ್ತು, ಆದರೆ ನೀನು ನನಗೆ ಕರ್ಕೊಂಡೇ ಹೋಗ್ಲಿಲ್ವಲ್ಲ, ಅದಕ್ಕೆ ನಿನ್ನ ಹತ್ರ ಕೇಳಿ ತಿಳ್ಕೊತಿದ್ದೀನಿ. ಅದೆಲ್ಲ ನಿನಗೆ ಯಾಕೆ? ಯಾಕೆ ಅಂದರೆ ಕ್ಯೂರಿಯಾಸಿಟಿ ಕಣೋ. ಅದೆಲ್ಲ ಏನು ಬೇಡ. ನೋಡ್ತಾನೋ, ಮನೆ ಹೇಗಿರುತ್ತೆ ಅನ್ನೋದು ಮುಖ್ಯ ಅಲ್ಲ, ಮನೇಲಿರೋರ ಮನಸ್ಸು ಹೇಗಿರುತ್ತೆ ಅನ್ನೋದು ಮುಖ್ಯ. ಅದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಏನಾದರೂ ಕೇಳಿದ್ರೆ ಹೇಗೆ ಹೇಳ್ತೀಯ ನೋಡು. ಸರಿ ಬಿಡು, ಮುಂದಿನ ಸಲ ಹೋದಾಗ ನನ್ನನ್ನು ಕರ್ಕೊಂಡು ಹೋಗು, ನಾನೇ ನೋಡಿ ಎಲ್ಲ ತಿಳ್ಕೊತೀನಿ. ಇವಳನ್ನ ಮಾತ್ರ ಅಲ್ಲಿಗೆ ಕರ್ಕೊಂಡು ಹೋಗಬಾರ್ದು. ಅದೇನಾದರೂ ಜಾನು ಮನೆ ಅಂತ ಇವಳಿಗೆ ಗೊತ್ತಾದರೆ ನನ್ನ ಕತೆ ಮುಗೀತು. ಅದೆಲ್ಲ ಏನು ಬೇಡ. ನೀನನ್ನು ಯಾಕೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ಯಾಕೋ ಹೀಗೆ ಹೇಳ್ತಿದ್ಯಾ? ಆ ಮನೆ ಏನಾದರೂ ನಿನಗೆ ಬೇಕಾಗಿರೋ ಮನೆನಾ, ಅಥವಾ ನಾನು ಅಲ್ಲಿಗೆ ಬಂದುಬಿಟ್ರೆ ಅವ್ರ ಆಸ್ತಿ ಏನಾದರೂ ಕಡಿಮೆ ಆಗೋಗುತ್ತಾ? ನೋಡು, ಈ ಥರ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಿನಗೆ ಕೋಪನಾದರೂ ಬರಲಿ, ತಾಪನಾದರೂ ಬರಲಿ, ಮುಂದಿನ ಸತಿ ಅಲ್ಲಿಗೆ ಹೋದಾಗ ನನ್ನನ್ನು ಕರ್ಕೊಂಡು ಹೋಗ್ಬೇಕಷ್ಟೇ. ಅಕಸ್ಮಾತಾಗಿ ಕರ್ಕೊಂಡು ಹೋಗಿಲ್ಲ ಅಂದರೆ ಮಾವಂಗೆ ಹೇಳಿ ನಾನೇ ನಿನ್ನ ಜೊತೆ ಬರ್ತೀನಿ. ಕ್ಯೂರಿಯಾಸಿಟಿ ಅಂತೆ. ಇವಳು ಕ್ಯೂರಿಯಾಸಿಟಿಯಿಂದ ನಾನು ಮೆಂಟ್ಲಾಗ್ತಿದ್ದೀನಿ. ಲಕ್ಷ್ಮತೆ, ಏನು ಲಕ್ಷ್ಮತೆ ಇಷ್ಟು ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ? ಸಿದ್ದು, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು, ಬಾಪ ನನ್ನ ಜೊತೆ. ಸಿದ್ದು. ಯಾಕೆ ಲಕ್ಷ್ಮತೆ, ಯಾರು ಇಲ್ದಿರೋ ಜಾಗ ಕರ್ಕೊಂಡ್ ಬಂದಿದ್ರಾ? ಸಿದ್ದು, ಈಗ ನೀನು ನನಗೆ ನಿಜ ಹೇಳಬೇಕು. ಏನು ನಿಜ ಲಕ್ಷ್ಮತೆ? ನೀನು ಉತ್ಸವಕ್ಕೆ ಬಂದಿದ್ದೆ ತಾನೆ, ಭಾವ್ ನನ್ನ ಜೊತೆ ಮಾತಾಡ್ದೆ ತಾನೆ, ಅವಳು ನಿನ್ನ ಹತ್ರ ನಗ್ನಗ್ತಾ ಮಾತಾಡಿದ್ಲು ತಾನೆ, ನಿಜ ಹೇಳು ಸಿದ್ದು. ಇದೇನಪ್ಪ ಲಕ್ಷ್ಮತೆ ಹೀಗೆ ಕೇಳ್ತಿದ್ದಾರೆ? ನಾನು ಮೇಡಮ್ಗೆ ತಾಳಿ ಕಟ್ಟಿರೋದು ಇವ್ರು ಗೊತ್ತಾಗೋಯ್ತಾ? ಅದಕ್ಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದಾರಾ? ಸಿದ್ದು, ಏನ್ ಯೋಚನೆ ಮಾಡ್ತಾ ಇದೀಯಾ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ನೀನ್ ಹೀಗೆ ನಡ್ಕೊಂಡ್ರೆ ನನ್ಗೆ ಅನುಮಾನ ಬರುತ್ತೆ. ಅಯ್ಯೋ ಇಲ್ಲ ಲಕ್ಷ್ಮತೆ, ಅವ್ರು ನಂತವ ಚೆನ್ನಾಗಿ ಮಾತಾಡಿದ್ರು, ಆದರೆ ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಏನಾಯ್ತು? ಸಿದ್ದು, ದೊಡ್ಡ ಅನಾಹುತ ಆಗೋಗಿದೆ. ಇದೆಲ್ಲ ಯಾಕೆ ನಮ್ಮ ಜೀವನದಲ್ಲಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಲಕ್ಷ್ಮತೆ, ಅಳ್ಬೇಡಿ, ಅದೇನಾಯ್ತು ಅಂತ ಹೇಳಿ. ಸಿದ್ದು, ನಮ್ಮ ಭಾವನಾ ಕೊರಳಲ್ಲಿ ತಾಳಿ ಇದೆ ಸಿದ್ದು. ಸಿದ್ದು, ಅವಳಿಗೆ ಮದುವೆ ಆಗೋಗಿದೆ ಸಿದ್ದು. ಲಕ್ಷ್ಮತೆ, ಇದೆಲ್ಲ ನಿನ್ಗೆ ಗೊತ್ತಾಯ್ತು? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಭಾವನಾ ಇಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ಲು. ಆಗ ಅವಳ ಕೊರಳಲ್ಲಿ ತಾಳಿ ಇದ್ದಿದ್ದನ್ನ ನಾನು ನೋಡ್ದೆ ಅಪ್ಪ. ಅವಳನ್ನ ಕೇಳೋಣ ಅಂತ ಅನ್ಕೊಂಡೆ, ಆದ್ರೆ ಮನ್ಸು ಬರ್ಲಿಲ್ಲ. ಈ ವಿಷಯ ಮನೇಲಿ ಗೊತ್ತಾದ್ರೆ ದೊಡ್ಡ ರಾಮಾಯಣನೇ ಆಗೋಗತ್ತೆ ಸಿದ್ದು. ಅವಳು ಉತ್ಸವದಿಂದ ಬಂದಾಗಿಂದ ತುಂಬಾ ಬೇಜಾರಲ್ಲಿದ್ಲು. ಯಾಕೆ ಅಂತ ಕೇಳಿದ್ರೆ ಏನೂ ಹೇಳ್ತಾ ಇರ್ಲಿಲ್ಲ. ಉತ್ಸವದಲ್ಲಿ ಏನೋ ಆಗಿದೆ ಸಿದ್ದು. ನಾವಲ್ಲಿ ಪೂಜೆ ಕೂತ್ಕೊಂಡಾಗ ಅವಳ ಕತ್ತಲ್ಲಿ ತಾಳಿ ಇರ್ಲಿಲ್ಲ. ಅದಾದ್ಮೇಲೆ ತಾಳಿ ಬಂದಿದೆ ಅಂದ್ರೆ ಹೇಗ್ ಸಿದ್ದು ಇದೆಲ್ಲ? ಇದೆಲ್ಲ ನೋಡ್ತಿದ್ರೆ ಆ ಉತ್ಸವದಲ್ಲಿ ಏನೋ ಅನಾಹುತ ಆಗಿದೆ ಅಂತ ಅನ್ನಿಸ್ತಿದೆ. ಲಕ್ಷ್ಮತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾದ್ಮೇಲೂ ಹೆತ್ತ ಕರಳು ಹೇಗಪ್ಪ ಸಮಾಧಾನವಾಗಿರತ್ತೆ? ನೋಡು, ನನಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಪ್ಪ. ನನ್ನ ಮಗಳ ಕೊರಳಿಗೆ ಯಾರು ತಾಳಿ ಕಟ್ಟಿದ್ರು ಅನ್ನೋದನ್ನ ತಿಳ್ಕೊಂಡು ನನಗ್ ನೀನೇ ಹೇಳ್ಬೇಕಪ್ಪ. ಅದಕ್ಕೆ ನೀನೇ ಸರಿಯಾದ ವ್ಯಕ್ತಿ. ಲಕ್ಷ್ಮತೆ, ಅದು ಇನ್ನ ನಾವಂತೂ ಅವಳನ್ನ ಕೇಳೋಕ್ಕಾಗಲ್ಲ.
ಅದಕ್ಕೆ ನೀನೇ ಅವಳನ್ನ ಕೇಳಬೇಕು. ಅವನು ಯಾರು, ಅವನು ಎಲ್ಲಿದ್ದಾನೆ, ಅವ್ರ ಸಂಬಂಧ ಹೇಗಿದೆ ಅಂತ ನನಗೆಲ್ಲ ಗೊತ್ತಾಗ್ಬೇಕಪ್ಪ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಇದೊಂದು ಕೆಲಸ ಮಾಡ್ಕೊಡಿಸಿದ್ದು. ನೋಡು, ಈ ಕೆಲಸ ಮಾಡ್ಕೊಡ್ತೀನಿ ಅಂತ ಮಾತ್ಕೊಡು. ಮಾತ್ಕೊಡಪ್ಪ. ಸರಿ ಲಕ್ಷ್ಮತ್ತೆ, ಏನಾಗಿದೆ ಅವ್ನು ಯಾರು ಅನ್ನೋದು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಇದು ಆದಷ್ಟು ಬೇಗ ಆಗ್ಬೇಕಿತ್ತು, ಇಲ್ಲ ಅಂದ್ರೆ ಭಾವನನ್ ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ. ಅವಳಿಗೇನಾದ್ರೂ ಆದ್ರೆ ನಾನಂತೂ ಜೀವಂತವಾಗಿರೋದಿಲ್ಲ. ಅಯ್ಯೋ ಲಕ್ಷ್ಮತ್ತೆ, ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ? ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ. ಆದಷ್ಟು ಬೇಗ ನಿಮ್ಗೆಲ್ಲ ಹೇಳ್ತೀನಿ. ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಸಿದ್ದು. ನಾನ್ ಕಷ್ಟದಲ್ಲಿ ಇರುವಾಗೆಲ್ಲ ನೀನೇ ಸಹಾಯ ಮಾಡಿದ್ಯಾ. ಹಾಗೆ ಇದೊಂದು ಸಹಾಯ ಮಾಡಿ ಪುಣ್ಯ ಕಟ್ಕೊಳಪ್ಪ. ಆದಷ್ಟು ಬೇಗ ಈ ಕೆಲಸ ಮಾಡ್ಕೊಡಿಸಿದ್ದು. ನೋಡು, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಯಾರ ಹತ್ರನೂ ನೀನೇನು ಹೇಳ್ಬೇಡ. ನಾನು ಹಿಂಗೆ ಬರ್ತೀನಿ, ಮರ್ತು ಬಿಡ್ಬೇಡ. ನೀವೆಲ್ಲಿ ಬಂತು EC ಕಾಪಿ. ಥ್ಯಾಂಕ್ ಯು ಮಿಸ್ಟರ್ ವಿಶ್ವ. ಒಂದು ಪ್ರಿಂಟೌಟ್ ಕೊಟ್ಬಿಡೋಣ. ಚಿನ್ಮರಿ, ಒಂದು ಪ್ರಿಂಟ್ ಕೊಟ್ಟಿದ್ದೀನಿ, ತರ್ತೀರಾ? ಕಾಫಿ ಸೂಪರ್ ಆಗಿದೆ. ಥ್ಯಾಂಕ್ ಯು. ನೋಡಿ, ECನಲ್ಲಿ ಈ ಡೀಟೇಲ್ ಇಂದಾನೆ ಗೊತ್ತಾಗೋದು, ಆಸ್ತಿ ಸ್ವಯಾರ್ಜಿತನ ಅಥವಾ ಪಿತ್ರಾರ್ಜಿತನ ಅಂತ. ಹಾಗಿಲ್ವೇ? ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ ನೀವು? ವ್ಯವಹಾರ ಮಾಡಬೇಕು ಅಂದರೆ ತಿಳ್ಕೊಳ್ದೆ ಮಾಡೋಕ್ಕಾಗತ್ತಾ? ಅದು ಅಲ್ಲದೆ ಈ ಡೀಟೇಲ್ಸ್ ಎಲ್ಲ ಗೊತ್ತಿರಲ್ಲ ಅಂತ ಸುಮಾರು ಜನ ಮೋಸ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತಾರೆ. ನೋಡಿ, ಈ ಒಂದು ಡಾಕ್ಯುಮೆಂಟ್ ಸಿಕ್ಕರೆ ಸಾಕು, ಅವ್ರ ಬಂಡವಾಳ ಎಲ್ಲ ಬಯಲಿಗೆ ಬಂದ್ಬಿಡುತ್ತೆ. ತಾಳಿ ಲಾಯರ್ಗೆ ಈಗಲೇ ಮೇಲ್ ಮಾಡ್ಬಿಡ್ತೀನಿ. ಹಲೋ, ಹೇಳಿ ಜಯಂತ್ ಅವರೇ. ಸರ್, ಕ್ಲೈಂಟ್ ಕಡೆಯವರು EC ಡಾಕ್ಯುಮೆಂಟ್ಸ್ ಕಳಿಸಿದ್ದಾರೆ, ಅದನ್ನು ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ. ಒಂದ್ಸಲಿ ಚೆಕ್ ಮಾಡ್ತೀರಾ? ಹಾ, ಚೆಕ್ ಮಾಡಿ ನಾನು ಡೀಟೇಲ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ರೀ, ನೀವು ಈ ಥರ ಪ್ರಾಜೆಕ್ಟ್ಸ್ ತುಂಬ ಮಾಡಿದ್ದೀರಾ ಅಲ್ವಾ? ಯಾವಾಗಲೂ ಇಲ್ದಿರೋದು ಈ ಸತಿ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆಂದರೆ ಈ ಸಲ ಪ್ರಾಜೆಕ್ಟ್ನ ನಿಮ್ಮ ಹೆಸರಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ಡೀಟೇಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ಅದಕ್ಕೆ. ಏನೋ ನನ್ನ ಹೆಸರಲ್ಲಿ ಮಾಡ್ತಿದ್ದೀರಾ? ಅಲ್ಲ ರೀ, ನನ್ನ ಹೆಸರಲ್ಲಿ ಯಾಕೆ ಮಾಡಿದ್ದೀರಾ? ನಿಮ್ಮ ಹೆಸರಲ್ಲಿ ಇರಬೇಕಲ್ವಾ? ಜಯಂತ್ ಅನ್ನೋ ಹೆಸರಿಗೆ ಒಂದು ಗತ್ತಿದೆ. ಪ್ಲೀಸ್ ರೀ, ನನ್ನ ಹೆಸರಲ್ಲೆಲ್ಲ ಬೇಡ, ಪ್ಲೀಸ್ ನಿಮ್ಮ ಹೆಸರಲ್ಲಿ ಮಾಡಿಸಿ. ಚಿನ್ನು ಮರಿ, ನೀವು ನನ್ನ ಜೀವನಕ್ಕೆ ಕಾಲಿಟ್ಟ ಮೇಲೆ ನಾನು ಮಾಡ್ತಿರೋ ದೊಡ್ಡ ಪ್ರಾಜೆಕ್ಟ್ ಇದೆ, ಮೊದಲನೇದಲ್ವಾ, ಅದಕ್ಕೆ ನಿಮ್ಮ ಹೆಸರಲ್ಲೇ ಮಾಡಬೇಕು. ಆಗ ನನ್ನ ಮನಸ್ಸಿಗೆ ಸಮಾಧಾನ. ಆದರೂ ನಂಗೆ ಯಾಕ್ರಿ ಇದೆಲ್ಲ? ಮನೇಲಿರೋಳಿಗೆ ಬೇಕಾ? ನೀವು ಬರೀ ಮನೇಲಲ್ಲ, ನನ್ನ ಮನಸ್ಸಲ್ಲೂ ಇದ್ದೀರಿ, ಅದಕ್ಕೆ. ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಅಯ್ಯೋ ದಡ್ಡ, ಬೆಲೆ ಕಟ್ಟಕ್ಕೆ ಆಗದೆ ಇರೋದನ್ನೇ ಪ್ರೀತಿ ಅನ್ನೋದಲ್ವಾ? ಲಕ್ಷ್ಮಿ, ಹೋಗಮ್ಮ, ಪ್ರಸಾದ ಕೊಡದೆ ಹಾಗೆ ಹೋಗ್ತಾ ಇದೆಯಾ? ಕ್ಷಮಿಸಿ ಅತ್ತೆ, ಮರ್ತೋದೆ.
ಲಕ್ಷ್ಮಿ ಯಾಕಮ್ಮ ಹತ್ಕೊಂಡು ಬಂದಿದ್ಯಾ? ಕಣ್ಣೆರಡು ಕೆಂಪಾಗದು ಏನು ಹೇಳು? ಅದು ಇಲ್ಲ ಅತ್ತೆ, ಬರುವಾಗ ಕಣ್ಣಿಗೆ ಧೂಳು ಬಿಟ್ಬಿಡ್ತು ಅಷ್ಟೇ. ನಾನು ಹೋಗಿ ನೀವು ಕಾಫಿ ಮಾಡ್ಕೊಂಡು ಬರ್ತೀನಿ. ಅತ್ತೆ, ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಹೋಗಿದ್ರಿ. ನಿಮ್ಮನ್ನು ನೋಡ್ತಾ ಇದ್ರೆ ಅಲ್ಲೂ ಏನೋ ಆಗಿದೆ ಅನಿಸ್ತಾ ಇದೆ. ಏನಾಯ್ತತ್ತೆ? ಏನೂ ಇಲ್ಲ ವೀಣಾ. ದೇವಸ್ಥಾನದಲ್ಲಿ ಶಾಸ್ತ್ರಿಗಳು ಭಾವನಾ ಮದುವೆ ಬಗ್ಗೆ ಕೇಳಿದ್ರು. ಅವ್ರಿಗೆ ಏನು ಹೇಳಬೇಕು ಏನೋ ಗೊತ್ತಾಗ್ತಿಲ್ಲ, ಅದಕ್ಕೆ ಕಣ್ ತುಂಬಿಕೊಳ್ತು. ಅತ್ತೆ, ದೇವರು ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡೇ ಇರ್ತಾನೆ. ನಮ್ಮ ಭಾವನಾ ಕೈ ಹಿಡೋ ಗಂಡು ಕೂಡ ಎಲ್ಲೋ ಒಂದು ಕಡೆ ಇರ್ತಾನೆ. ಅವನು ಈಗ ಸದ್ಯಕ್ಕೆ ಸಿಗದೇ ಇರ್ಬೋದು, ಆದರೆ ಖಂಡಿತ ಸಿಕ್ಕೇ ಸಿಗ್ತಾನೆ. ಅವಳಿಗೆ ಯಾವಾಗ ಮಾಂಗಲ್ಯ ಭಾಗ್ಯ ಇದೆ ಅಂತ ನಾವು ನೋಡೋಣ. ನೀವು ತುಂಬ ಯೋಚನೆ ಮಾಡಬೇಡಿ. ಆಮೇಲೆ ಅವಳೀಗ ಇಷ್ಟೊಂದು ಕಣ್ಣೀರು ಹಾಕ್ತಿದ್ದಾಳೆ ಅಂತಂದರೆ ಮುಂದೆ ಖಂಡಿತ ಅವಳು ಒಪ್ಪೋಂಥ ಗಂಡೇ ಸಿಗ್ತಾನೆ. ಅವರಿಬ್ಬರು ಸಂತೋಷವಾಗಿರೋದನ್ನು ನೋಡಿ ನಿಮ್ಮ ಕಣ್ಣಲ್ಲಿ ಆನಂದ ಭಾಷ್ಪ ಬರುತ್ತೆ. ನೋಡ್ತಾ ಇರಿ. ನಿನ್ನ ಮಾತಿನ ಹಾಗೆ ಆದರೆ ಸಾಕು ವೀಣಾ. ಎಲ್ಲ ದೇವರ ದಯೆ. ತಗೋಮ್ಮ. ಗೌಡ್ರೆ, ಯಾಕೆ ಹಿಂಗೆ ಅಳ್ತಿದ್ರಿ? ಅಯ್ಯೋ, ಏನಾಯ್ತಪ್ಪ ನಿಮ್ಗೆ? ಇದೊಳ್ಳೆ ಅತಿ ಆಯ್ತು ನಿಮ್ದು. ಈಡ್ ದಿನ ನಗ್ನಗ್ತಾ ಇದ್ರಿ, ಎಲ್ರು ನಗಿಸ್ತಾ ಇದ್ರಿ, ಹುಲಿ ಹುಲಿ ಓಡಾಡ್ಕೊಂಡಂಗಿದ್ರಿ. ಏನಾಯ್ತಪ್ಪ? ಈಗ ಗೌಡ್ರೆ, ನೀವು ಮದುವೆ ಆಗಿರೋದು ಅಕ್ಕೇನೆ ತಾನೆ? ಏನು ಆಗಲ್ಲ ಕಣಪ್ಪ, ಸುಮ್ಮನೆ ಅಳ್ಬೇಡಿ. ದೇವಸ್ಥಾನ ಕಣಪ್ಪ ಇದು, ಹಿಂಗೆಲ್ಲ ಕೂತ್ಕೊಂಡು ನಿಮ್ಮಂತವ್ರು ಅಳ್ಬಾರ್ದು. ಬನ್ನಿ ಹೋಗಮ್ಮ, ಬನ್ನಿ ಗೌಡ್ರೆ ಹೋಗಮ್ಮ. ಅಳ್ಬೇಡಿ ಗೌಡ್ರೆ, ಪ್ಲೀಸ್. ಈಗ ಹಳಂತದ್ದು ಏನಾಗದೆ? ಏನಂದ? ಮೇಡಮ್ ಅವ್ರು ಕುತ್ಕೊಂಡು ತಾಳಿ ಇರೋ ವಿಷಯ ಲಕ್ಷ್ಮತೆಗೆ ಗೊತ್ತಾಗ್ಬಿಟ್ಟದಕ್ಕಲ್ಲ. ಅಂದ್ರೆ ತಾಳಿ ಕಟ್ಟಿದ್ ನೀವೇ ಅನ್ನೋದು ಗೊತ್ತಾಗೋಗದ? ಇಲ್ಲಕ್ಕಲ್ಲ, ಆದ್ರೂ ಅವ್ರು ಹತ್ತಿದ್ದು, ಅವ್ರು ಸಂಕಟ ಪಟ್ಟಿದ್ದು ನೋಡ್ತಿದ್ರೆ ನಾನು ಯಾಕಾದ್ರೂ ಇಂಥ ಕೆಲಸ ಮಾಡಿದ್ನು ಅಂತ ನನ್ನ ಮೇಲೆ ನನಗೆ ಕೋಪ ಬರ್ತೈತೆ ಕಲ. ನನ್ನ ತಪ್ಪಿಂದ ಮೇಡಮ್ ಅವರು ಲಕ್ಷ್ಮತ್ತೆ ಅಳಂಗಾಗೈತಲ್ಲ. ಗೌಡ್ರೆ, ಏನ್ ಈಟೋದೆ ಬಸ್ಸಲ್ಲಿ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಎಲ್ಲ ವಿಷಯನೂ ಇವಾಗಲೇ ಹೋಗಿ ಹೇಳ್ಬಿಡ್ತೀನಿ ಅನ್ನಂಗದೆ. ಬೇಡ ಕಣಪ್ಪ, ಬೇಡ. ಇಲ್ಲ ಕಲ, ನಂಗೆ ಯಾಕೋ ಇದೇ ಸರಿ ಅನ್ನಿಸ್ತದೆ. ಮಾಡಿರೋ ತಪ್ಪು ಮುಚ್ಚಿಟ್ಟಷ್ಟು ಅದು ನನ್ನನ್ನು ಸುಡೋದು ಅಲ್ಲದೆ ನನ್ನ ಸುತ್ತಮುತ್ತ ಇರೋರ್ನೆಲ್ಲರನ್ನೂ ಸುಡುತ್ತೆ. ಒಂದಲ್ಲ ಒಂದಿನ
ಸತ್ಯ ಈಚೆಗೆ ಬರಲೇಬೇಕು. ನಾನು ತಪ್ಪಿತಸ್ಥ ಅನ್ನೋದು ಎಲ್ರಿಗೂ ಗೊತ್ತಾಗಲೇಬೇಕು. ಅದಕ್ಕೆ ಹೇಳ್ಬಿಡ್ತೀನಿ ಕಲ, ಇವತ್ತು ಎಲ್ರಿಗೂ ನಿಜ ಹೇಳ್ಬಿಡ್ತೀನಿ. ಗೌಡ್ರೆ ದುಡುಕ್ಬೇಡಿ, ನೀವು ಹೇಳ್ಬಿಟ್ರೆ ಏನೆಲ್ಲ ಅನಾಹುತ ಆಯ್ತದೆ ಅಂತ ಯೋಚನೆ ಮಾಡಿದ್ದೀರಾ? ಏನಾಯ್ತದೆ? ನನ್ನ ಬೈತಾರ, ಹೊಡಿತಾರ, ಸಾಯಿಸ್ತಾರ? ಸಾಯಿಸ್ಲಿ ಬಿಡ್ಲಾ? ದಿನ ನನ್ನಿಂದ ಇವರು ಅಳ್ತಾ ಸಾಯಿದ್ರ ಬದಲು ನಾನೇ ಸತ್ತೋಗ್ಬಿಡ್ತೀನಿ. ಇವತ್ತೇ ಎಲ್ರಿಗೂ ಹೇಳ್ಬಿಡ್ತೀನಿ ಕಲ. ಅಯ್ಯಯ್ಯೋ, ಏನು ಎಡವಟ್ ಮಾಡ್ಕೊಳಂಗ ಅವ್ರಲ್ಲಪ್ಪ. ಗೌಡ್ರೆ ಗೌಡ್ರೆ, ನನ್ನ ಮಾತು ಕೇಳಿ ಗೌಡ್ರೆ.